ಇನ್ನು ರಾಜ್ಯ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇವತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರಲ್ಲ, ಅಲ್ಲಿ ಯಾವ ನಾಯಕರುಗಳನ್ನ ಅವರು ಭೇಟಿ ಆಗ್ಬೋದು ಅನ್ನುವಂಥದ್ದು ಕುತೂಹಲ ಇತ್ತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿ ಆಗಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಸದ್ಯ ಡಿ ಕೆ ಶಿವಕುಮಾರ್ ಕೆ ಸಿ ವೇಣುಗೋಪಾಲ್ರನ್ನು ಕೂಡ ಭೇಟಿ ಆಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡ್ತಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಆಗುವಂಥದ್ದು ಏನು ಅವರಿಗೆ ಹೊಸತೇನಲ್ಲ. ಅವ್ರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ, ಕರ್ನಾಟಕದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಭೇಟಿ ಆಗ್ಬೋದು. ಆದರೆ ಉಳಿದಂಥ ನಾಯಕರುಗಳನ್ನು ಯಾರು ಭೇಟಿ ಆಗ್ಬೋದು ಅನ್ನೋಂಥದ್ದು ಕುತೂಹಲ ಇತ್ತು. ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಡಿ ಕೆ ಶಿವಕುಮಾರ್ ವಿವರಿಸಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ವಿಚಾರ ಅಂತಂದ್ರೆ ಬಜೆಟ್ ಪ್ರಿಪರೇಷನ್ ನಡೀತಾ ಇರುವಂತ ಇಂಥ ಸೂಕ್ಷ್ಮ ಸಂದರ್ಭದಲ್ಲಿ ಅವ್ರ ಇಲಾಖೆಗೆ ಸಂಬಂಧಪಟ್ಟಾಗಿನ ಖರ್ಚು ವೆಚ್ಚನೋ ಅನುದಾನನೋ ಇದೆಲ್ಲ ಕೇಳಬೇಕಾದಂಥದ್ದು ಸಂದರ್ಭದಲ್ಲಿ ಅವ್ರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಅಲ್ಲೇ ನಮಗೆ ಗೊತ್ತಾಗ್ತಾ ಇತ್ತು ಯಾವ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ದೆಹಲಿಗೆ ಹೋಗ್ತಾ ಇರೋವಂಥದ್ದನ್ನ ಒಂದು ರೀತಿ ಸವಾಲಾಗಿ ಪರಿಗಣಿಸಿದಾರಾ, ಮುಖ್ಯಮಂತ್ರಿಗಳ ನಡೆಗೆ ಸವಾಲು ಹಾಕೋ ಪ್ರಯತ್ನನ ಇದು, ಈ ರೀತಿಯಾದಂಥ ಕುತೂಹಲಕ್ಕೆಲ್ಲ ಕಾರಣ ಆಗಿತ್ತು. ಅದಕ್ಕೆ ತಕ್ಕ ಹಾಗೆ ಈಗ ಕೆಲ ಚಟುವಟಿಕೆಗಳನ್ನು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೂತು ಆರಂಭ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಬಟ್ ಅದಕ್ಕೆ ಯಾವ ಮಟ್ಟಿಗಿನ ಫಲ ಸಿಗುತ್ತೆ ಅನ್ನೋದನ್ನು ನೋಡಬೇಕಿದೆ. ಅವರೇ ಹೇಳ್ತಾ ಇದ್ದ ಹಾಗೆ ಭಾಳ ಸಂದರ್ಭದಲ್ಲಿ ಪ್ರಾರ್ಥನೆ ಕೈ ಕೊಟ್ಟರು ನಮ್ಮ ಪ್ರಯತ್ನ ಕೈ ಬಿಡಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರ್ತಾರೆ. ಅಂತೂ ಪ್ರಯತ್ನ ಮಾಡ್ತಾ ಇದ್ದಾರೆ.